ಅಂದ್ರೆ ಈ ಎಲ್ಲಾ ಗ್ರಹ ಇದ್ರೂ ಪಾಸಿಟಿವ್ ಅಂತನಾ ಅಥವಾ ಹೌದು. ಇದು ನೆಗೆಟಿವ್ ಅಂತ ಆಗದೇ ಇಲ್ಲ ಅಂತನಾ? ಇಲ್ಲ ಇಲ್ಲ, ಇದನ್ನ ದೋಷ ಅಂತ ಮಾಡಿ ಅದಕ್ಕೆ ಏನ್ ಮಾಡ್ತಾರೆ, ರಾಹು ದೋಷ, ಕಾಳಸರ್ಪ ದೋಷ ಅಂತಂದ್ರೆ ರಾಹು. ಇವಾಗ ಶಿವನ್ ಕತ್ತಲ್ಲಿ ರಾಹು ಇರಲ್ವಾ, ರಾಹು ಅಂದ್ರೆ ಹಾವು. ಓ ಓಕೆ. ಹಾ ಆಯ್ತಾ, ಶಿವನ್ ಕತ್ತಲ್ಲಿ ಏನಕ್ಕೆ ಇರುತ್ತೆ, ಅವ್ರು ಅಷ್ಟು ಹತ್ರ ಬಿಟ್ಕೊಂಡಿದ್ದಾರೆ ಅಂದ್ರೆ ನಾವ್ ಯಾಕೆ ಪೂಜೆ ಮಾಡ್ತೀವಿ ಮೇಯ್ನು ಅಲ್ವಾ, ಹಬ್ಬಕ್ಕೆ ಅದಕ್ಕೆ ನಾಗರ ಪಂಚಮಿ ಅದಕ್ಕೆ ಅಂತಾನೆ ಒಂದ್ ದಿನ ಇರುತ್ತೆ ಹೌದು. ಅಂತ. ವಿಷ್ಣು ಮಲಗಿರೋದೇ ವಾಸುಕಿ ಮೇಲೆ ಅಲ್ವಾ, ಹೌದು. ಅಷ್ಟು ಇಲ್ದಿದ್ದು ದೇವಾನ್ ದೇವತೆಗಳು ಅದನ್ನ ನಾವು ಫಸ್ಟ್ ಹೋಗಿ ನಾವು ನೋಡ್ಕೋಬೇಕು. ಹೌದು, ರಾಹುಕೇತು ರಾಕ್ಷಸರು ಅಂತ ಬಂದಾಗ ಅದರಲ್ಲಿ ಏನೋ ನಮಗೆ ಪಾಸಿಟಿವ್. ಹೌದು, ಇವಾಗ ನಾವೇನೋ ಒಂದು ಕೆಲಸ ಮಾಡಬೇಕು, ಯಾವಾಗಲೂ ನಮಗೆ ಬರೀ ಒಳ್ಳೆತನ ಇದ್ದುಬಿಟ್ರೆ ಆಯಿತು ನಾವು ಹಿಂಗೇ ಇರ್ತೀವಿ ಅಂತಂದರೆ ನಮ್ಮನ್ನು ಕೆಲಸ ಮಾಡೋ ರೀತಿ, ನಮ್ಮನ್ನು ಪ್ರವೋಕ್ ಮಾಡೋರು ಯಾರು, ನಮ್ಮನ್ನು ಗೈಡ್ ಮಾಡೋರು ಯಾರು? ಇವಾಗ ಬರೀ ಶುಕ್ರ ಇರ್ತಾರೆ, ಅದಕ್ಕೆ ರಾಹು ಇರೋದಿಲ್ಲ. ರಾಹುಕೇತು ಕೆಟ್ಟದೇ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಬರೀ ಶುಕ್ರ ಇದ್ದರೆ ನಾವು ನೋಡ್ಕೊಂಡು ಅಂದ ಚಂದ ರೆಡಿ ಮಾಡ್ಕೊಂಡು ಹಾಗೆ ಇರಬೇಕು. ಅವ್ರ ಜೊತೆ ರಾಹು ಇರಲಿ, ಅವ್ರು ನೋಡಿ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ. ಅವರೊಂದು ಒಳ್ಳೆ ಜಾಗದಲ್ಲಿ ಇರ್ತಾರೆ, ಒಂದೊಳ್ಳೆ ಪೋಸ್ಟಲ್ಲಿ ಇರ್ತಾರೆ, ತುಂಬ ಶೈನ್ ಆಗ್ತಾರೆ, ನೇಮು ಫೇಮು ಎಲ್ಲ ಬರೋದು ರಾಹು ಜೊತೆ ಶುಕ್ರ ಇದ್ದಾಗ. ಮತ್ತು ದುಡ್ಡು ಅಷ್ಟೇ ಹಾಗೇ ಸಂಪಾದನೆ ಮಾಡ್ತಾರೆ. ಇವಾಗ ಎಲ್ಲರೂ ಹೇಳ್ತೀವಿ ತುಂಬ ನಿಯತ್ತಾಗಿ, ತುಂಬ ಕಮ್ಮಿ ಯಾರಿರ್ತಾರೆ, ಎಂಥವರಾದರೂ. ಇವಾಗ ಯಾರಾದರೂ ಒಂದು ಕೆಲಸ ಮಾಡಬೇಕು ಅಂತಂದರೆ ಅವ್ರನ್ನ, ಇಲ್ಲ ನಾನು ಇದಕ್ಕಿಂತ ಇನ್ನೊಂದು ಪೋಸ್ಟ್ ಹೋಗಬೇಕು ಅಂತ ನಾವು ಇವಾಗ ಓದೋದ್ರಲ್ಲೇ ಹೇಳ್ತೀನಿ. ಒಂದು ಸ್ಪೋರ್ಟ್ಸ್ ಇರುತ್ತೆ, ಸ್ಪೋರ್ಟ್ಸಲ್ಲಿ ಓಡಾಡ್ತಾ ಇದ್ರೆ ಪಕ್ಕದಲ್ಲಿರೋರು ಫಸ್ಟ್ ಬಂದುಬಿಡ್ತಾರೆ ಅಂತ ಬಿಟ್ಕೊಟ್ಬಿಡ್ತೀವ? ಬಿಟ್ಕೊಡಲ್ಲ. ಅವ್ರು ಫಸ್ಟ್ ಬರ್ತಾರೆ ಅಂತ ನಾವು ನುಗ್ಗುತ್ತಾ ಇರ್ತೀವಿ. ಏನಕ್ಕೆ ಅಂದರೆ ನಮ್ಮ ಪೊಸೆಸ್ ನಾವು ಬರಬೇಕು ಅಂತ ನಮ್ಮಲ್ಲಿ ಈಗೋ ಇರುತ್ತೆ. ಹಾಗೇ ಪ್ರತಿಯೊಂದು ಕೆಲಸದಲ್ಲೂ ನಮಗೆ ರಾಹು ಜೊತೆ ಯಾವ್ಯಾವ ಗ್ರಹ ಇದ್ದಾರೆ, ದೋಷ ಅಲ್ವೇ ಅಲ್ಲ. ದೋಷ ಅಂತ ಯಾವತ್ತೂ ಅಂದ್ಕೋಬೇಡಿ. ನಮ್ಮ ಜಾತಕದಲ್ಲಿ 7ನೇ ಮನೆ ಕೆಟ್ಟಾಗ ಅಥವಾ ಒಂದಕ್ಕೊಂದು ಗ್ರಹಗಳು ನೋಡಿದಾಗ, ಇವಾಗ ನಮ್ಮ ಜಾತಕದಲ್ಲಿ ಏನಾಗುತ್ತೆ ನೋಡಿ, ನಮ್ಮ ಮನೆಯಿಂದ ಲಗ್ನದಿಂದ 7th ಹೌಸು, ಅಲ್ಲಿ ಕುಜ ಅಥವಾ ಚಂದ್ರ, ಸೂರ್ಯ, ಶನಿ ಸೂರ್ಯ ಒಟ್ಟೊಟ್ಟಿಗೆ ನೋಡಿದಾಗ ಇಂಥ ಟೈಮಲ್ಲಿ ಮ್ಯಾರೇಜು ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಮತ್ತು ಡೈವೋರ್ಸ್ ಆಗೋದು ಈ ಥರ ಆಗುತ್ತೆ. ಅಂದರೆ ಅದನ್ನು ನಾವು ಯಾವ ಗ್ರಹ ಇದ್ದಾವೆ ಅಂತ ನೋಡಬೇಕು. ಆದರೆ ರಾಹು ಜೊತೆ ಯಾವುದೇ ಗ್ರಹಗಳಿದ್ರೂ ನಮ್ಮ ಯೋಗ ಜಾಸ್ತಿ ಆಗುತ್ತೆ. ಆ ಯೋಗ ಇನ್ನೂ ನಮಗೆ ದುಪ್ಪಟ್ಟಾಗಬೇಕು. ಇವಾಗ ಕೇತು ಜೊತೆ ಶನಿ ಇದ್ದಾಗ, ಶನಿನೂ ನಾವು ಕೆಟ್ಟ ಒಂದು ಗ್ರಹ ಅಂತ ಹೇಳ್ತೀವಿ, ಕೇತುನು ಹಾಗೆ ಹೇಳ್ತೀವಿ. ಶನಿ ಕೇತು ಒಟ್ಟಿಗೆ ಇದ್ದಾಗ ಏನಪ್ಪ ಆಗುತ್ತೆ ಅಂದರೆ, ತುಂಬ ಜ್ಞಾನವಂತರು, ತುಂಬ ಬ್ರಿಲಿಯಂಟ್ ಅವ್ರ ಮಾತು ಕಮ್ಮಿ, ಆದರೆ ಅವರು ಒಂದೊಂದು ಪದನೂ ಅಷ್ಟು, ಮತ್ತು ತುಂಬ ಆಸ್ತಿ ಸಂಪಾದನೆ ಮಾಡ್ತಾರೆ. ರಜನಿಕಾಂತ್ ಅವ್ರಿಗೆ ಶನಿ ಕೇತು ಇದೆ.